ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ಕ್ಷೇತ್ರ ಭದ್ರಾಪುರ ಈ ಗ್ರಾಮದಲ್ಲಿ ಖುಷಿ ಅನ್ನೋ ಒಂದು ಹೆಣ್ಮಗಳು ರೈಲ್ವೆ ಟ್ರ್ಯಾಕ್ ನಲ್ಲಿ ಬಿದ್ದಿದ್ದು ಮಾಹಿತಿ ಗೊತ್ತಾಗಿದೆ. ಇದು ಮೇಲ್ನೋಟಕ್ಕೆ ತಲೆಗೆಲ್ಲ ಹೊಡೆದಾಕಿದ್ದು ಎಲ್ಲ ದಾಖಲೆಗಳೆಲ್ಲ ಕೂಡ ಬಹಳ ಅನುಮಾನಾಸ್ಪದವಾದಂತ ಇದೊಂದು ಕೊಲೆ ಕೇಸನ್ನ ಈಗಾಗಲೇ ನಮ್ಮ ಪೊಲೀಸರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಾನು ಕುಟುಂಬದವರು ಮತ್ತು ಊರಿನ ಕೆಲವು ಪ್ರಮುಖರು ಕೇಳಿದೆ, ಅವ್ರು ಯಾರ ಮೇಲೂ ಅನುಮಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಅವ್ರು ಹೇಳಿದ್ರು ನಾವು ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕು, ಎಲ್ಲಾ ಆಂಗಲ್ ಅಲ್ಲೂ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಈಗಾಗಲೇ ತನಿಖೆ ನಮ್ಮ ಡಾಕ್ಟರ್ಸ್ ಕೂಡ ಪೋಸ್ಟ್ ಮಾರ್ಟಮ್ ಕಳಿಸಿ FSR ರಿಪೋರ್ಟ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಬಟ್ ಎಲ್ಲ ಆ ಹೆಣ್ಮಗಳು ಹಾಸ್ಟೆಲ್ ಇದ್ದು ರಜಕ್ಕೆ ಬಂದಿದ್ರು. ಖುಷಿ ಅಂತ ಹೆಣ್ಮಗಳು ಟ್ರೈಬಲ್ ಹುಡುಗಿ, ಮೂಗಿ, ಕಿವೇನು ಕೇಳಿಸ್ತಾ ಇಲ್ಲ, ಬಾಯಲು ಮಾತಾಡಕ್ ಆಗ್ತಿಲ್ಲ. ಆದ್ರೆ ಎಲ್ಲಾ ತರದ ಜ್ಞಾನ ಎಲ್ಲ ಕೂಡ ಚೆನ್ನಾಗಿ ಇತ್ತು. ಇದು ಹಾಸ್ಟೆಲ್ ಆ ಹೆಣ್ಮಗಳು ಕಲಿತಾ ಇದ್ರು ಅನ್ನೋದು ಕೂಡ ಮಾಹಿತಿ ಇದೆ. ತಾಯಿ ತಾವು ನಾನು ಮಾತಾಡಿದೀನಿ, ಆ ಸೋದರಿ ತಾವು ಮಾತಾಡಿದೀನಿ. ಅವ್ರಿಗೆ ನಾವು ನ್ಯಾಯ ಕೊಡಿಸ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಪೊಲೀಸ್ ಅಧಿಕಾರಿಗಳಿಗೆ ಸಂಪೂರ್ಣವಾದಂತ ಅವ್ರಿಗೆ ನಾವು ಯಾರು ಇಂಟರ್ಫಿಯರ್ ಆಗಿ ಹೋಗಲ್ಲ, ಯಾವ ಒತ್ತಡಕ್ಕೂ ಯಾರು ನಾವು ಮನೆಯಿಲ್ಲ. ಅವ್ರಿಗೆ ಸಂಪೂರ್ಣವಾಗಿ ಬಿಡ್ತೀವಿ. ಇನ್ವೆಸ್ಟಿಗೇಷನ್ ಎಲ್ಲಾ ಆಂಗಲ್ ಅಲ್ಲೂ ಮಾಡ್ಲಿ. ಊರಿಂದೋ ಯಾರ್ದೋ ಇದು ಮಿಸ್ಯೂಸ್ ತಲೆ ಮೇಲೆ ಏಟ್ ಬಿದ್ದಿರೋದು ಎಲ್ಲ ಕೂಡ ತಲೆಗೆ 3-4 ಕಡೆ ಏಟ್ ಬಿದ್ದಿರೋದೆಲ್ಲ ಮಾಹಿತಿ ಎಲ್ಲ ಫೋಟೋಗ್ರಾಫ್ಸ್ ಎಲ್ಲ ಇದೆ. ಕಂಪ್ಲೀಟ್ ವಿಡಿಯೋನ ಎಲ್ಲಾ ಆಂಗಲ್ ಅಲ್ಲೂ ಮಾಡಿದ್ದಾರೆ. ಸೊ ತನಿಖೆ ಮಾಡ್ತಾರೆ, ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತೀವಿ. ನಾವೊಂದು ಪರಿಹಾರನ ಕೂಡ ಕೊಡಬೇಕು ಅಂತ ಹೇಳಿ ನಮ್ಮ ಪಂಚಾಯತಿಯವರು ಮತ್ತು ಸರ್ಕಾರದ ವತಿಯಿಂದ ಕೂಡ ಆ ಹೆಣ್ಮಗಳು ತಾಯಿಗೆ ಪರಿಹಾರ ಕೂಡ ನಾವು ಕೊಟ್ಟಿದ್ದೇವೆ. ಅದು ಅವ್ರ ಅಕೌಂಟ್ಗೆ ನೇರವಾಗಿ RTGS ಮಾಡುವಂತ ಕೆಲಸ ಮಾಡ್ತೀವಿ. ಇದು ದ್ವೇಷನ, ಸಂಬಂಧನ, ರೇಪ ಇಲ್ಲ ಏನಾದ್ರು ಬೇರೆ ತರದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಾ ಎಲ್ಲಾ ಆಂಗಲ್ ಅಲ್ಲೂ ಪೊಲೀಸ್ ಅವ್ರಿಗೆ ನೋಡಕ್ಕೆ ಯಾರಿಗೆ ಹೇಳಿದ್ದೇವೆ ಅವ್ರ ಕೆಲಸ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಆಗ್ಲಿ ಅಂತ ಇದ್ದು ಪೋಸ್ಟ್ ಮಾರ್ಟಮ್ ಮುಗಿಸ್ಕೊಂಡು ಬಂದಿದೆ. ದಫನ್ ಈಗ ತಾನೇ ಮುಗಿದಿದೆ. ನಾನು ಮುಚ್ಚಿದಾಗ ಸ್ವಲ್ಪ ಬರೋದು, ಬಟ್ ದಫನ್ ಆಗೋ ಟೈಮಲ್ಲಿ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಸೊ ನಮ್ ಕೈಲಿ ಏನ್ ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸ ಮಾಡ್ತೀವಿ. ನಮ್ಮ ಪೊಲೀಸ್ ಆಫೀಸರ್ಸ್ ನ್ಯಾಯ ಕೊಡ್ಸೋಣ.